रायबाग तालुक्यातील यलपरट्टी गावातील अरण्य सिद्धेश्वर यात्रा महोत्सवानिमित्त हजारो भक्तांनी भंडारा उधळून आपला नवस फेडला। चारही दिशांनी आकाशात उडणाऱ्या भंडाऱ्याचं दृश्य अत्यंत मनमोहक होतं। 5 दिवस चाललेल्या या यात्रा महोत्सवात विविध धार्मिक कार्यक्रम पार पडले। यात्रेच्या पहिल्या दिवसापासूनच भक्तगण उरुळी सेवा अर्पण करणे ही प्रथा असून चौथ्या दिवशी नैवेद्य आणि शेवटच्या सोमवारी निळवाळकी अर्पण करून देवदर्शनाने यात्रेची सांगता झाली। कर्नाटक आणि महाराष्ट्रासह विविध भागातून आलेल्या भक्तांनी तब्बल 5-6 टनांहून अधिक भंडारा उधळल्यानं यलपरट्टी गावातील मंदिराचा संपूर्ण परिसर पिवळसर भासत होता। भंडाऱ्याचा रंग सोनेरी चमकणाऱ्या सूर्यकिरणांप्रमाणे दिसत होता, ज्यामुळे मंदिर परिसराचे सौंदर्य आणखीनच खुलून आले। यात्रा कमिटीने फक्त शुद्ध हळदीच्या भंडाऱ्याचाच वापर करण्याचा पर्यावरणपूरक संदेश दिला, तसेच रासायनिक मिश्रित भंडारा विक्री करणाऱ्यांवर कठोर कारवाई करण्याचा इशारा दिला। यात्रेदरम्यान 5 दिवस भक्तगण मंदिर परिसरातील शेतजमिनीतच तात्पुरते राहून स्वयंपाक करून भोजन करतात। ही अनेक वर्षांपासून चालत आलेली परंपरा आहे। ರಾಜ್ಯದಲ್ಲಿ ಯಾವ ದೇವಸ್ಥಾನದಲ್ಲಿ ಜಾತ್ರೆಯಾಗ ಇಲ್ಲ, ಆದ್ರೆ ನಮ್ಮ ಯಲಪರಟ್ಟಿ ಅರಣ್ಯ ಸಿದ್ದೇಶ್ವರನ ಜಾತ್ರೆಯಾಗ ಮಾತ್ರ ನಿವಾಳಿಗೆ ಆಗ್ತದೆ। ಇಲ್ಲಕ್ಕೆ ಎಲ್ಲಿ ಆಗೋದಿಲ್ಲ। ಅದು ನಿವಾಳಿಗೆ ಅಂದ್ರೆ ಇದ ಬೆಂಕಿ ಶೀಲ ಮತ್ತು ಶೀಲ ಅಡುಗೆ ಅದು ಏನು ಕೇಳ್ತಿದ್ರಲ್ಲ ನೀವು 5 ದಿವಸ ಏನು ಹೇಳಿರಲ್ಲ, ಅದ ಇದು ನಿವಾಳಿಗಿನ ನೋಡ್ರಿ। ನಿವಾಳಿಗಿನ ಅಂಜಿಕೆ ಎಲ್ಲರೂ ನಿನ್ನೆ ಮೊನ್ನೆ ಹೆಂಗಿರ್ತಾರೋ ಇರ್ತಾರೆ, ಆದರೆ ಇವತ್ತು 60 ಗಜಿಗೆ ಒಟ್ಟು ಎಲ್ಲರೂ ಒಂದು ತಾರ್ಮನೆ ನಿಂತಂಗೆ ಎಲ್ಲ ಸ್ವಚ್ಛಾಗಿ ಮತ್ತು ನಿವಾಳಿಗೆ ಭಂಡಾರ ಹಾರಿಸಿ ಬಂದ ನಿವಾಳಿಗೆ ಮುಗಿಸ್ರು। ನುಡಿ ಅಗದಿ ಚಲೋ, ಅದು ಮಳೆಗಾಲ ಚಲೋ ಆಗ್ತೈತಿ, ಎಲ್ಲ ಚಲೋ ಆಗ್ತೈತಿ, ಎಲ್ಲರಿಗೆ ಬೆಳೆ ಎಲ್ಲ ಚಲೋ ಆಗ್ತೈತಿ, ಒಳ್ಳೇದಾಗ್ತೈತಿ ಅಂಥೇಳಿ ಅರಣ್ಯ ಸಿದ್ದೇಶ್ವರ ಹೇಳ್ಯಾನ। ಇಲ್ಲಿ ನನ್ನ ಅಂದಾಜು ಒಂದು 5ರಿಂದ 6 ಟನ್ ಭಂಡಾರ ಕಾರಿಕ ಬಾಳೆಕಾಯಿ ಹಾರೈತಿ ನೋಡ್ರಿ। ಭಂಡಾರ ಅಷ್ಟಾಗೈತೆ, ಅಗದಿ ಆರಾಮ ಇಲ್ಲ ಅಂದ್ರೆ ಮಿನಿಮಮ್ 5ರಿಂದ 6 ಟನ್ ಹಾರೈತಿ। ಮೂಲ ಅಂದ್ರೆ ಈ 2-3 ಊರ ಮಂದಿ ಎಲ್ಲ ಜನರ ಭಕ್ತರು ಹಿರಿಯರ ನಮ್ಮ ಅರಣ್ಯ ಸಿದ್ದೇಶ್ವರ ಕಮಿಟಿಯವರು ಎಲ್ಲ ಅಗದಿ ನಿತ್ಯ 5 ದಿವಸ ಸೇವಾ ಮಾಡಿರು। ಆಮೇಲೆ ಈ ನಮ್ಮ ಪರಮಾನಂದವಾಡಿ, ಯಲಪರಟ್ಟಿ, ಕೆಮಲಾಪುರ ಇಲ್ಲಿ ಸೇವಾ ಮಾಡೋಕ್ಕೂ ಭಾಳ ಮಂದಿ ನಿತ್ಯ 5 ದಿವಸ ಸೇವಾ ಮಾಡಿ ಭಾಳ ಹೆಲ್ಪ್ ಮಾಡಿರು। ಆಮೇಲೆ ಈ ಪೊಲೀಸ್ ಡಿಪಾರ್ಟ್ಮೆಂಟ, ತಹಶೀಲ್ದಾರ್ ಸಾಹೇಬರು, KEB ಅಂತೂ ಮೇನ್ ಅಂದ್ರೆ KEB ಕರೆಕ್ಟ್ ಲೈಟಿಂಗ್ ಒಂದು ವ್ಯವಸ್ಥೆ ಆತಂದ್ರೆ ಎಲ್ಲ ಕರೆಕ್ಟ್ ಆದಂಗೆ KEB ಅವರು ಅಗದಿ ಚಲೋ ಒಳ್ಳೆ ಇದರಲ್ಲಿ ಮಾಡ್ರು, ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ। ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ತುಡುಗಾಗಲಿಲ್ಲ ಈ ಸಲ, ಅಷ್ಟು ಚಂದ ಡಿಪಾರ್ಟ್ಮೆಂಟ್ದವ್ರು ಕೆಲಸ ಮಾಡ್ರು, ಅವ್ರಿಗೇನ ಕೂಡ ಅರಣ್ಯ ಸಿದ್ದೇಶ್ವರನ ವತಿಯಿಂದ ಧನ್ಯವಾದಗಳು ಹೇಳ್ತೀನಿ। ಆಮೇಲೆ ಪೂರ್ವ ಸೇವೆದಾಗ ತಹಶೀಲ್ದಾರ್ ಸಾಹೇಬ್ರು ಏನು ಮಾತು ಕೊಟ್ಟಿದ್ರು ಅದರಂತೆ ಎಲ್ಲ ನಿವಾರಿಸ್ಕೊಂಡು ಯಾವುದೂ ಒಂದು ಕೂದಲೆಳಿ ಕೊಂಕಲಾರ್ದಂಗೆ ಎಲ್ಲ ವ್ಯವಸ್ಥಿತ ಮಾಡಿ ಎಲ್ಲ ಭಕ್ತರು ಜಾತ್ರೆ ಮಾಡ್ಕೊಂಡು ತಮ್ಮ ಮನೆಗೆ ಏನು ದನಿಗಿಲ್ಲ ಏನಿಲ್ಲ ಅಗದಿ ಆರಾಮ ಹೋದರು। ಆಮೇಲೆ ಶಾಸಕರು ಬಂದರು, ಶಾಸಕರು ಕೂಡ ಹೇಳಿರು ನಾವು ಮೀಟಿಂಗ್ಗೆ ಬಂದಿಲ್ಲಗಿರೋರು, ಮೀಟಿಂಗ್ ಅಧಿವೇಶನ ಇತ್ತು ಹೋಗಿರೋರು, ಆದ್ರೂ ಫೋನ್ ಮುಖಾಂತರ ನಾ ರವಿವಾರ ದಿವಸ ಬಂದು ಹೋಗ್ತಾನು, ಅಲ್ಲೇನೂ ಕೊರತೆ ಆಗಲಾರ್ದಂಗೆ ನಾ ಎಲ್ಲ ನೋಡ್ಕೊತಾನು, ಎಲ್ಲ ಆಫೀಸರ್ಸ್ಗೆ ಹೇಳ್ತಾನು ನೀರಿಂದ ಒಂದು ಭಾಳ ಮುಖ್ಯತೆ, ನೀರಿಂದ ಮಾಡ್ರತ್ ಹೇಳ್ರು। ಆಮೇಲೆ ನಮ್ಮ ಊರವ್ರ ಡಾಕ್ಟರ್ ನೇರೋ ಸರ್ಜನ್ ರವಿ ಇಚಲಕರ್ಜಿ ಅಂತಿರ, ಅವ್ರು ಭಾಳ ಪುಣ್ಯದಗದ ಮಾಡಿರಿ ಈ ವರ್ಷ ಇಡೀ ನಮ್ಮ ಜಾತ್ರೆಗೆಲ್ಲ ಫಿಲ್ಟರ್ ನೀರು ಕೊಟ್ರು ಫ್ರೀಯಾಗಿ ಫಿಲ್ಟರ್ ನೀರು ಕೊಟ್ಟರು। ಅವ್ರಿಗೆ ಅರಣ್ಯ ಸಿದ್ದೇಶ್ವರ ಹಂಗೆ ವರ್ಷ ಕೊಡುವಂಥದ್ದೊಂದು ಶಕ್ತಿ ಕೂಡಲೇ ತಂದು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ। ಇಡೀ ಜಾತ್ರೆಗೆಲ್ಲ ಕೊಟ್ಟರು ಅವ್ರು ನೀರು। ಹಾಂ, ಇದ್ರ ವಿಶೇಷ ಅಂದ್ರೆ ಮೇನ್ ಅದ ಹೆಂಗಂದ್ರೆ ಒಟ್ಟು ನಿವಾಳಿಗೆ ಆತಂದ್ರೆ ಈ ನಿವಾಳಿಗೆ ಕಡೆ ಹೋತಂದ್ರೆ ಯಾರು ಮೊದಲು ನಮ್ಮ ಮನೆಗೆ ಹೋಗ್ತೀವಲ್ಲ ಆ ಮನೆಗೆ ನಿಶಾನಿಗೆ ಹತ್ತತ್ತೆ, ಯಾವ್ದು ಬೇಕಾದಿರಲಿ ಅಷ್ಟು ಫಾಸ್ಟ್ ಹೋಗಾರೆ, ಎತ್ಗಳಾದ್ರೂ ನಾ ಮುಂದೆ ನೀವು ಮುಂದೆ ಹೊಡಿತಾರೆ, ಟ್ಯಾಕ್ಟ್ರು ನಾ ಮುಂದೆ ನೀವು ಮುಂದೆ ಹೊಡಿತಾರೆ, ಎಲ್ಲಿ ಯಾನು ಒಂದು ಕೂದಲು ಹೇಳ್ಕೊಂಕ ಆಗ್ಲಾರ್ದಂಗೆ ಅರಣ್ಯ ಸಿದ್ದು ಅವ್ರವ್ರ ಮನೆಗೆ ಹೆಚ್ಚಿಬಿಡ್ತಾರೆ ರೀ ಎಲ್ಲ ಬೇಡ್ಕೊಂಡು। ಮತ್ತು ಈ ವರ್ಷ ಬಂದು ಉಡ್ಯಾಗ निळवाळकी निमित्त मंदिराच्या मागील बाजूस पालखी आगमन होताच महिला, मुले, तरुण मंडळींनी भंडारा उधळण्याचा उत्साह दाखवला। पालखी, देवाचा बैल, घोडा आणि इतर धार्मिक विधी होताच भंडाऱ्याचा वर्षाव करण्यात आला। ही संपूर्ण यात्रा भंडाऱ्याच्या पिवळसर रंगात न्हाऊन निघाली आणि भक्तिभावाने संपन्न झाली। उदय होसमणी, KMM मराठी, चिक्कोडी।